ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಘಟನೆ ತಕೊಂಡು ಬಂದಿದ್ದೇನೆ. ಬಟ್ ಇದು ನಿಜವಾಗ್ಲೂ ನಡೆದಂತಹ ಘಟನೆ. ಇವತ್ತಿನ ಟೈಟಲ್ ಏನಂದ್ರೆ ವ್ಯಾಂಪೈರ್ ಕಿಲ್ಲರ್ ರಿಚರ್ಡ್ ಚೇಸ್ ಅಂತ. ಸೊ ಈತ ಎಲ್ಲರ ರಕ್ತ ಕುಡಿತಿದ್ದ. ಈತನಿಗೆ ಒಂದು ಸೈಟ್ ನೇಮ್ ವ್ಯಾಂಪೈರ್ ಅಂತ ಇತ್ತು. ಈತ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಿಚರ್ಡ್ ಟೆರೆಟನ್ ಚೇಸ್ ಈತ ಆಕ್ಚುಲ್ ಆಗಿ ಕ್ಯಾರಮೆಂಟೋ ಕ್ಯಾಲಿಫೋರ್ನಿಯಾ ಎಂಬ ಜಾಗದಲ್ಲಿ ಹುಟ್ಟಿದ್ದ. ಈತ ಮೇ 23, 1950ಯಲ್ಲಿ ಹುಟ್ಟಿದ್ದ. ಹಾಗೂ ಈತ ಬೆಳೀತಾ ಇರುವಾಗ ಈತ 12 ಇಯರ್ಸ್ ಇರುವಾಗ ತನ್ನ ಪೇರೆಂಟ್ಸ್ನವರ ಡಿವೋರ್ಸ್ ಆಗ್ತದೆ. ತದನಂತರ ಆತನನ್ನ ಒಂದೊಂದು ರಿಲೇಟಿವ್ ಅವರ ಮನೆಯಲ್ಲಿ ಬಿಡ್ತಾ ಇದ್ರು, ಇಲ್ಲದಿದ್ರೆ ಯಾವುದಾದ್ರೂ ಆರ್ಫನೇಜಲ್ಲಿ ಬಿಡ್ತಾ ಇದ್ರು. ಸೊ ಹೀಗೆ ಆತ ದೊಡ್ಡದಾಗ್ತಾ ಬರ್ತಿದ್ದ. ಆದ ನಂತರ ತಾನು ತನ್ನ ಲೈಫನ್ನು ಸೆಟಾನಿಕ್ ರಿಚುವಲ್ ಪ್ರಕಾರ ತಗೊಂಡು ಹೋಗ್ತಿದ್ದ. ಇವನ ಫಸ್ಟ್ ವಿಕ್ಟಿಮ್ ತೆರೆಸಾ ವೆಲಿನ್ ಅಂತ. ಈಕೆ 22 ಇಯರ್ಸ್ ಓಲ್ಡ್. ಈಕೆಯ ಅಪಾರ್ಟ್ಮೆಂಟಿಗೆ ಡಿಸೆಂಬರ್ 29, 1977 ಈತಳ ಅಪಾರ್ಟ್ಮೆಂಟಿಗೆ ನನ್ನ ಕಾರ್ ಕೆಟ್ಟೋಗಿದೆ, ನನಗೆ ಏನಾದರೂ ಹೆಲ್ಪ್ ಮಾಡ್ತೀರಾ ಎಂಬ ಒಂದು ರೀಸನ್ ಇಟ್ಕೊಂಡು ಈತ ಆಕೆಯ ಅಪಾರ್ಟ್ಮೆಂಟಿಗೆ ಹೋಗ್ತಾನೆ. ಆತಳು ತುಂಬಾ ಕೈಂಡ್ ಹಾರ್ಟೆಡ್ ಆದ ಕಾರಣ ಬನ್ನಿ ಮನೆ ಒಳಗೆ ಬನ್ನಿ ಅಂತ ಕರ್ಕೊಳ್ತಾಳೆ. ಇಮಿಡಿಯೇಟ್ ಆಗಿ ಈತ ತನ್ನ ಗನ್ನನ್ನು ತೆಗೆದು ಆಕೆಯ ಫೋರ್ಹೆಡ್ ಮೇಲೆ ಇಟ್ಟು ಶೂಟ್ ಮಾಡಿ ಆಕೆಯ ಬ್ಲಡ್ ಅನ್ನ ಒಂದು ಮಗ್ಗಲ್ಲಿ ಹಾಕಿ ಕುಡಿತಾನೆ. ಹಾಗೂ ಆಕೆಯ ಬ್ರೇನ್ ಅಂದ ಪಾರ್ಟನ್ನು ತಕೊಂಡೋಗಿ ಲೈಫ್ ಪ್ರೋಸೆಸ್ ಹೇಗಿರ್ತದೆ ಅಂತ ನೋಡಕ್ಕೆ ತಕೊಂಡೋಗಿರ್ತಾನೆ. ಈತನ ಬಿಹೈಂಡ್ ರೀಸನ್ ಅಂದ್ರೆ ರಕ್ತ ಕುಡಿಯುವ ಬಿಹೈಂಡ್ ರೀಸನ್ ಏನಂದ್ರೆ ಆತನ ಹೆಲ್ತ್ ಅನ್ನ ಪ್ಯೂರಿಫೈ ಆಗಿ ಇಡ್ಬೋದು. ಇದಾದ ನಂತರ ಆತನ ಅದರ ಬಗ್ಗೆ ಇದ್ದಂತಹ ಕ್ರೇವಿಂಗ್ ಕಮ್ಮಿ ಆಗುವುದಿಲ್ಲ. ಆದ ನಂತರ ಇನ್ನೂ 5 ಮಂದಿಯನ್ನ ಕೊಳ್ತಾನೆ. ಅದರಲ್ಲೂ ಒಂದು ಕಪಲ್ ಮತ್ತು ಅವರ 5 ವರ್ಷದ ಚಿಕ್ಕ ಮಗುವನ್ನ ಕೂಡ ಈತ ಇದೇ ರೀತಿಯಲ್ಲಿ ಕೊಂದು ಹಾಕ್ತಾನೆ. ಆದ ನಂತರ ಇವ ಎಲ್ಲೆಲ್ಲಿ ಮರ್ಡರ್ ಮಾಡಿದನ ಅಲ್ಲಲ್ಲಿ ಒಂದು ಸಿಗ್ನೇಚರ್ ಬಿಟ್ಟು ಹೋಗ್ತಾನೆ. ಆ ಸಿಗ್ನೇಚರ್ ಏನಂದ್ರೆ ಆತ ಒಂದು ಕಪ್ಪಲ್ಲಿ ಅವರ ಬ್ಲಡ್ ಅನ್ನ ಹಾಕಿ ಅದನ್ನು ಒಂದು ಸಿಪ್ಪು ಮಾಡಿ ಅಲ್ಲೇ ಇಟ್ಟು ಹೋಗಿರ್ತಾನೆ. ಈಗ ಇವನು ಮೀಡಿಯಾದವರ ಮುಂದೆ ಎಷ್ಟು ಫೇಮಸ್ ಆಗಿದ್ದ ಅಂದ್ರೆ ಈತನಿಗೆ ಒಂದು ವ್ಯಾಂಪೈರ್ ಅಂತ ಹೆಸರಿಡ್ತಾರೆ. ಈತ ನಾನು ಸಾಕು, ನನಗೆ ನಾನು ಇದು ಮಾಡಿದ್ದು ತುಂಬಾ ತಪ್ಪು, ನನಗೆ ಒಂದು ಗಿಲ್ಟ್ ಅಂತ ಫೀಲ್ ಆದ ಟೈಮಲ್ಲಿ ನಾನು ಇನ್ನೂ ಸತ್ತು ಹೋಗ್ತೇನೆ ಅಂತ ಹೇಳುವ ಟೈಮಲ್ಲಿ ಅವನಿಗೆ ಪ್ರಿಸನ್ ಆಗ್ತದೆ. ಪ್ರಿಸನ್ ಆಗಿ ಗಲ್ಲು ಶಿಕ್ಷೆಗೆ ಹೋಗುವ ಮೊದಲೇ ಆತ ಅಲ್ಲೇ ಬಿದ್ದು ಸತ್ತು ಹೋಗ್ತಾನೆ. ಸೊ ಈ ಥರದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ತರಲಿಕ್ಕಿದೆ. ಟಿಲ್ ದೆನ್ ಬಾಯ್.